ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಶಿವಕುಮಾರ್ ನಾಟಿಕರ್ ಅವರೆಲ್ಲ ಆತ್ಮೀಯರ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಭಾಗದ ಹಿರಿಯರು, ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎಂ.ಐ. ಪಾಟೀಲ್ರೆ, ಹಿರಿಯರಾದ ಮುಪ್ಪಿ ಪಾಟೀಲ್ರೆ ಹಾಗೂ ಈ ತಾನೇ ಮಾತನಾಡಿರ್ತಕ್ಕಂಥ ಯುವ ನಾಯಕರಾದ ಪಾಟೀಲ್ರೆ, ಇಲ್ಲೆಲ್ಲ ಕೂಡಿರ್ತಕ್ಕಂಥ ಆತ್ಮೀಯರೇ, ಅಧಿಕಾರಿ ಬಂಧುಗಳು, ಬಹುತೇಕ ಭೀಮೆಯ ಇತಿಹಾಸದಲ್ಲಿ ಇಂಥ ಅನೇಕ ಹೋರಾಟಗಳನ್ನು ನೀವು ಕಂಡಿದ್ದೀವಿ, ನೋಡಿದ್ದೀವಿ. ಅದರ ಮೊದಲಿಗೆ ಇಡೀ ಅಫ್ಜಲ್ಪುರದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟಕ್ಕೆ ಒಂದು ಹೊಸ ಸ್ವರೂಪವನ್ನು ನೀವು ನೀಡಿದ್ದೀರಿ. ನಾನು ಅದನ್ನು ಗಮನಿಸಿದ್ದೀನಿ. ಈ ಹೋರಾಟಕ್ಕೆ ಯಾರ್ಯಾರು ಬೆಂಬಲವನ್ನು ನೀಡಿದರೆ ನಾನು ಅವರಿಗೆ ಭೀಮೆಯ ದಳದ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇತ್ತೀಚಿನ ಯಾವುದೇ ಸರ್ಕಾರಗಳಿರಲಿ, ಜನರ ಭಾವನೆಗಳನ್ನ ಅನೇಕ ಸ್ವರೂಪದಲ್ಲಿ ನಾವು ಅವ್ರನ್ನ ಗಮನವನ್ನು ಸೆಳೆಯಬೇಕಾಗ್ತದೆ. ಅದರಲ್ಲೊಂದು ಕೊನೆಯ ಅಸ್ತ್ರ ಇದೆ. ಈ ಹೋರಾಟ ಸರ್ಕಾರಗಳಿಗೆ ಗಮನಿಸಿರ್ತಕ್ಕಂಥ ಪ್ರಯತ್ನ ತಾವು ಮಾಡಿದ್ದೀರಿ. ಈ ಹೋರಾಟಕ್ಕೆ ಯಶಸ್ವಿ ಸಿಕ್ಕದಂತ ನಾನು ಭಾವಿಸ್ಕೊತೀನಿ. ಅದು ನೀರು ಬಂದ್ರೆ ಯಶಸ್ವಿ ಅಂತ ನೀವು ತಿಳ್ಕೊಳಕ್ ಹೋಗಬೇಡಿ. ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಭೀಮೆಯ ಬಗ್ಗೆ ನಮ್ಮ ಅಲಕ್ಷಿತನ ಆಗಿದೆ ಅಂತಕ್ಕಂಥ ಭಾವನೆ ಇಲ್ಲಿಯ ಪ್ರತಿನಿಧಿಗಳಲ್ಲಾಗಲಿ ಸರ್ಕಾರಕ್ಕಾಗಲಿ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮೆಲ್ಲರ ಕರ್ತವ್ಯ, ನಾವಾಗಲಿ ಪಾಟೀಲರಾಗಲಿ ಇನ್ನೂ ಅನೇಕ ಜನ ಈ ಭಾಗದ ನಮ್ಮೆಲ್ಲರಿಗೂ ಕರ್ತವ್ಯ ಇದೆ. ಭೀಮೆಯ ದಡದಲ್ಲಿ ಯಾರ್ಯಾರು ಶಾಸಕರು ಇದ್ದೀವಿ, ನಮ್ಮೆಲ್ಲರಿಗೂ ಸಾಮೂಹಿಕ ಜವಾಬ್ದಾರಿ ಇದೆ. ಆ ನದಿ ತೀರದ ಜನರಿಗೆ ಅವರ ಭಾವನೆಗಳ ಜೊತೆಗೆ ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಶಾಸಕರಿಗಿಂತ ಮೊದಲ ಆ ಪಕ್ಕದ ಜಾಗದಲ್ಲಿ ಜನ್ಮ ತಗೊಂಡಿದ್ದೀವಿ. ನಾವೆಲ್ಲ ನಮ್ಮ ಜನರಿಗಾಗಿ ನಾವು ಬದುಕಲಿಲ್ಲ ಅಂದ್ರೆ ಅದು ಅರ್ಥ ಇಲ್ಲ. ಈ ಅಧಿಕಾರ ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಇಟ್ ನಾಟ್ ಅದು ಇಮ್ಮೆಟೀರಿಯಲ್, ಅದು ಬಹಳ ಮಹತ್ವದಲ್ಲ. ಆದ್ರೆ ನಾವು ಜನರ ಜೊತೆಗೆ ಬದುಕಬೇಕಾದದ್ದು ಬಹಳ ಮುಖ್ಯವಾಗಿರ್ತದೆ ಅಂತ ಒಂದು ಹೋರಾಟವನ್ನು ತಾವು ಮಾಡ್ತಾ ಇದ್ರೆ ಅದು ಎಂತ ಕ್ರಿಟಿಕಲ್ ಆಗದಂದ್ರೆ ಇದು ಬಹುತೇಕ ಕರ್ನಾಟಕ ಕಂಡರಿಯದಂತ ಬರ ಈ ವರ್ಷ ನಾವು ಅನುಭವಿಸ್ತಾ ಇದ್ದೀವಿ. 200 ತಾಲೂಕಿಂತ ಹೆಚ್ಚಿಗೆ ಬರದಲ್ಲಿ ತತ್ತರಿಸ್ತಾ ಇದ್ದೀವಿ. ಇಡೀ ದೇಶ ಸಹಿತ 12 ರಾಜ್ಯಗಳಲ್ಲಿ ಇವತ್ತು ಬರದಿಂದ ನಾವು ತತ್ತರಿಸ್ತಾ ಇದ್ದೀವಿ. ಇಂತಹ ಸನ್ನಿವೇಶದೊಳಗೆ ನೀರನ್ನ ತರಬೇಕಾದಂತ ಪ್ರಯತ್ನ ನಿಮ್ಮ ಬೇಡಿಕೆ ಯೋಗ್ಯವಾಗಿದೆ. ಅದರ ಸರ್ಕಾರಗಳ ಚಿಂತನೆ ಯಾವ ರೀತಿ ಇದೆ ಅಂದ್ರೆ, ಇವತ್ತು ನಾವು ಏನು ಸ್ಟೋರೇಜ್ ಮಾಡಿದ್ದೀವಿ, 2 ಸಹಾಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಭೀಮೆಯ ಏನೋ ಒಂದು ಉಗಮ ಸ್ಥಾನವಿದೆ, ಭೀಮಾಶಂಕರ ಜ್ಯೋತಿರ್ಲಿಂಗ ನಾವೇನು ಕರಿತೀವಿ, ಅಲ್ಲಿಂದ ಏನು ಪ್ರಾರಂಭ ಮಾಡಿದ್ದೇವೆ ಈ ನದಿ, ಮಹಾರಾಷ್ಟ್ರದವರ ಸಹಾಯ ಇರ್ಲಾರ್ದೇ ನಾವು ಇಲ್ಲಿಗೆ ನೀರು ತರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಸರ್ಕಾರದ ಸಹಾಯ ಬೇಕಾಗ್ತದೆ. ಅದು ದುರ್ದೈವಶಾತ್ ಆ ಇಡೀ ಭೀಮಾ ಕ್ಯಾಚ್ಮೆಂಟ್ ಏನಿದೆ ಅಲ್ಲೂ ಸಹಿತ ಮಳೆ ಬಹಳ ಕಡಿಮೆ ಆಗಿದೆ. ಅದಕ್ಕಾಗಿ ಅವರು ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸ್ವಲ್ಪ ಮಟ್ಟಿಗೆ ಬಹಳ ತೀವ್ರವಾದಂಥ ತೊಂದರೆ ನಾವು ಇದೀವಿ ಅಂತೇಳಿ ನನಗೆ ಬೇರೆ ರೀತಿಯಿಂದ ಅಲ್ಲಿ ಸಂಪರ್ಕ ಪಕ್ಕಕ್ಕೆ ಮಹಾರಾಷ್ಟ್ರ ಇರೋದ್ರಿಂದ ನನಗಿರ್ತಕ್ಕಂಥವ್ರ ಮಾಹಿತಿ ಪ್ರಕಾರ ನಾವು ಅನೇಕ ಮನವಿಯನ್ನು ಮಾಡ್ಕೊಂಡು ನಾವು ಪುನರಾಗಿದ್ದಿನ ಏನೋ ಸ್ವಲ್ಪ ಫೋನ್ ಮಾಡಿದ್ರು ನನಗೆ ಹಿರಿಯರು. ಆದ್ರೆ ನಾವೆಲ್ಲರೂ ಮನವಿ ಮಾಡ್ಕೊಂಡು ಅವರು ಬಹಳ ತಮ್ಮ ಅಸಹಾಯಕತನವನ್ನೇ ಹೇಳಿದ್ದಾರೆ ನಮ್ಮಂದು. ಇದಕ್ಕೆಲ್ಲ ನಾವು ಶರದ್ ಪವಾರ್ ಅವ್ರ ಮುಖಾಂತರ, ಅಜಿತ್ ಪವಾರ್ ಅವ್ರ ಮುಖಾಂತರ, ಸುಶೀಲ್ ಕುಮಾರ್ ಶಿಂದೆ ಅವ್ರ ಮುಖಾಂತರ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ವಿ ನಾವು ಜಯಂತರಾವ್ ಪಾಟೀಲ್ ಹೇಳಿ ಆಗಿ. ಆದ್ರೆ ಇವತ್ತು ಆ ಸ್ಥಿತಿ ಒಳಗೆ ನಮ್ಮ ಪರಿಸ್ಥಿತಿ ಇಲ್ಲ. ಆದ್ರೆ ಸುದೈವಶಾತ್ ಅವರು ಮೊನ್ನೆ ಕೆಲವು ದಿನಗಳಿಂದ 6,000 ಕ್ಯೂಸೆಕ್ ನೀರು ಹರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಬಂದಿದೆ. ಅದನ್ನ ನಮಗಾಗಿ ಬಿಟ್ಟಿಲ್ಲ, ಅವರು ತಮಗಾಗಿ ಬಿಟ್ಟಾರ. ಅವರು ಒಂದು ಭಾಗದಾಗ ಅವ್ರು ಅದಾರ, ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ನೀರು ಬಿಟ್ಟರೆ ಅದು ಸಹಜವಾಗಿ ನಮಗೆ ಪಕ್ಕಕ್ಕೆ ನಾವು ಇರೋದ್ರಿಂದ ನಮಗದು ಬರ್ತಾ ಇದೆ. ನಮ್ಮದು ಅದ್ರಾಗ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ, ನಮ್ದು ಯಾವುದೂ ಪಾತ್ರ ಇಲ್ಲ. ಅದು ಎಲ್ಲಿ ತನಕ ತರ್ತಾರೆ ಅಂದ್ರೆ ಅವ್ರು ಹಳ್ಳಿ ಬ್ಯಾರೇಜ್ ನಿಮ್ಗೆ ಹೇಳ್ತೀನಿ. ಅಲ್ಲಿದೆ ಹೆಂಗದ ಅಂದ್ರೆ ಯಾರು ಅದರ ಪಕ್ಷದ ಶಾಸಕರು ಇರ್ತಾರೆ, ಅಕ್ಕಲ್ ಕೊಡೋರು ಅವಾಗ ನೀರು ಬಿಡಿಸೋದು ಉದಾಹರಣೆ ಅದಾವ. ನಾನು ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಕೂ ಬಿಟ್ಟಾರೆ, ಇವತ್ತು ಕಲ್ಯಾಣ ಶೆಟ್ಟಿ ಅವರು ಇದ್ದಾಕೂ ನೀರು ಬರ್ಲಾಕತ್ತವ. ಇಲ್ಲಿ ತನ ಹಳ್ಳಿ ಬ್ಯಾರೇಜ್ ಅವ್ರಿಗೆ, ಹಳ್ಳಿ ಬ್ಯಾರೇಜ್ ಸಣ್ಣ ಬ್ಯಾರೇಜ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಹರಿಸಿದ್ರು ಅಂದ್ರೆ ಬಹಳ ಅನುಕೂಲ ಆಗ್ತದೆ. ಅಂಡ್ ಇಟ್ ಈಸ್ ಅಪ್ರೋಪ್ರಿಯೇಟ್ ಟೈಮ್. ಇನ್ನೂ ಯಾರೆಲ್ಲ ಮೊದಲೇ ನಾವು ಮಾಡಬೇಕಾಗಿತ್ತು. ಈಗೂ ಏನು ತಪ್ಪಾಗಿಲ್ಲ. ಸ್ವಲ್ಪ ಒತ್ತಾಯವನ್ನು ನಾವೆಲ್ಲರೂ ಕೂಡಿ ಸರ್ಕಾರದ ಮುಖಾಂತರ ನಾನು ಇಲ್ಲಿ ಬರ್ನ ರಾಕೇಶ್ ಸಿಂಗ್ ಅವರಿಗೆ ನಾನು ಮೊನ್ನೆನೂ ಮಾತಾಡಿದ್ದೆ. ತಮ್ಮ
ಪ್ರೊಕ್ಯೂರ್ಮೆಂಟ್ ಕಮಿಟಿ ಚೇರ್ಮನ್ ನಾನು ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಭೆ ಕರೆದಿದ್ದೀವಿ ನಾವು. ಥ್ಯಾಂಕ್ ಯು ಫಾರ್ ಹಿಸ್ RDPR ಸೆಕ್ರೆಟರಿ ಇವರು ಅವರ ನಮ್ಮ ಚೋಳನ್ ದೀಪಾ ಚೋಳನ್ ಮತ್ತು ಇವರೆಲ್ಲ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಭಾಗವಹಿಸಿದ್ರು. ಇಡೀ ರಾಜ್ಯದ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಇರುತ್ತೆ. ಸೊ ಅವತ್ತು ರಾಕೇಶ್ ಸಿಂಗ್ ಅವರು ಬಂದಿರಲಿಲ್ಲ. ಅಲ್ಲಿ ಹೆಂಗದಂದ್ರೆ ಹೇಮಾವತಿ ನೀರು ಹಾಸನ್ ಮತ್ತು ತುಮಕೂರು ರೋಡಿಗೆ ನೀರು ಬಿಡಿಸ್ಲಿಕ್ಕೆ ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಪೂರ್ ಅಂತ ಇವರು ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ರು. ನಾನು ಅವತ್ತು ಹೇಳಿದ್ದೆ 1 TMC ನೀರು ಬಿಡ್ಲಿಕ್ಕೆ ನಿರ್ಣಯ ಮಾಡಿದ್ರು ಅಂತ ಅವರು ನನಗೆ ಅವತ್ತು ಹೇಳಿದ್ರು. ಅದು ದುರ್ದೈವಶಾತ್ ಇವತ್ತು ಅವ್ರ ಅಭಿಪ್ರಾಯ ಏನಂದ್ರೆ ಆ 1 TMC ನೀರು ಬಿಟ್ಟರು ಸಹಿತ ಎಷ್ಟು ಪ್ರಮಾಣದಾಗ ಬರಗಾಲ ನೋಡ್ತೀರಿ ಮುಖಾಂತರ ಇಲ್ಲಿ ಬಂದು ಮುಕ್ತಕ್ಕಾಗಂಗಿಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗಂಗಿಲ್ಲ ಅಂತಕ್ಕಂಥ ಭಾವನೆ ಅಧಿಕಾರಿಗಳೆಲ್ಲದ. ಮತ್ತು ಇದ್ರ ಮಧ್ಯದಲ್ಲಿ ನಾ ಕೇಳಿದ ಪ್ರಿಯಾಂಕಾ ಖರ್ಗೆ ಅವರು ಸನ್ಮಾನ್ಯ ಪಾಟೀಲ್ ಮತ್ತು ಇಡೀ ಜಿಲ್ಲೆ ಆಡಳಿತ ನಿಮ್ಮ ಬಂದು ಮನವಿ ಮಾಡ್ಕೊಂಡಾಗ ನಿಮ್ಮ ಭಾವನೆಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ನಾನು ಒಂದು ವಾರದಿಂದ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ. ಅವತ್ತೆ ನಿಮ್ಗೆಲ್ಲ ಗೊತ್ತು ಎಲ್ಲ ರಾಜಕೀಯ ವಾತಾವರಣ ಹೆಂಗಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ತಯಾರಿ ಹೋಗದ ಅಂತ ಒತ್ತಡದಾಗೂ ಸಹಿತ ನಾನು ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆ. ಅವರು ನಾನು ಪತ್ರನೂ ಬರೀತೀರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಪ್ರಯತ್ನ ಅವ್ರು ಮಾಡಿದ್ದಾರೆ. ಒಂದೊಂದು ಸಿಕ್ಕಿಲ್ಲ ಅಂತ ಹೇಳಿದ್ರು ನಾನು ನೆಕ್ಸ್ಟ್ ಡೇ ಪತ್ರ ನಮ್ಮ ಸರ್ಕಾರದ ಮುಖಾಂತರ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಈ ನೀರು ಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಒಂದಿಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಎರಡು ಇದರಲ್ಲಿ ಕಾಣಬೇಕಾಗ್ತದೆ. ನನಗೆ ಶಿವಕುಮಾರ್ ನಾಟಿಕರವರು ಬಹಳ ಪ್ರಬುದ್ಧ ಮಾತುಗಳನ್ನು ಗಮನಿಸಿದೆ. ನಾನು ಬಹಳ ಸೂಕ್ಷ್ಮವಾಗಿ ತಮ್ಮ ಅಂತರಾಳದ ಜನರ ಭಾವನೆಗಳನ್ನ ತಮ್ಮ ಮಾತಿನಲ್ಲಿ ವ್ಯಕ್ತ ಮಾಡೋದನ್ನು ಗಮನಿಸಿದೆ. ನಾನು ಇದು ಇರಬೇಕು ನಿಜವಾಗ್ಲು. ಯಾರಾದ್ರೂ ಒಬ್ಬರು ಧ್ವನಿ ಎತ್ತಲಿಲ್ಲ ಅಂದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಆ ಧ್ವನಿ ಅವರು ಎತ್ತಿದ್ದಾರೆ. ಅವರ ಧ್ವನಿಯಾಗಿ ನಾನು ಬೇರೆ ಕಡೆ ರಾಜಕಾರಣ ನೋಡ್ತಿರ್ತೀನಿ. ಯಾರೋ ಒಬ್ರು ಸ್ಟ್ರೈಕ್ ಮಾಡ್ಲಾಕಂದ್ರೆ ಅಸಮರ್ಪಕ ಸರ್ಕಾರ ಮಾಡಿ ಆ ಸ್ಟ್ರೈಕ್ ಮೊಟಕು ಮಾಡೋದು ನೋಡ್ತಿರ್ತೀನಿ. ಅವ್ರು ನಿಮ್ಮ ಸ್ಟ್ರೈಕಿಗೆ ಪಾಟೀಲ್ ನಿಮ್ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಮಠಾಧೀಶರು ನಿಂತಿದ್ದಾರೆ ಮತ್ತು ಅನೇಕ ಜನ ವಿರೋಧ ಪಕ್ಷದ ನಾಯಕರು ನಿಮ್ ಜೊತೆಗೆ ನಿಂತಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲರೂ ಹೃದಯವಂತರು ಇರ್ತಾರೆ. ಈ ಭಾವನೆ ಈ ನೋವು ಎಲ್ಲರಿಗೂ ಅರ್ಥೈಸಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ರಾಜಕಾರಣದಿಂದ ನಾವೆಲ್ಲ ಪಕ್ಕ ಕೊಟ್ಟಿದ್ದೀವಿ. ಒಬ್ಬರು ಕಷ್ಟ ಒಬ್ಬರು ಸುಖದಲ್ಲಿ ನಾವೆಲ್ಲ ಕೂಡಿ ಬಾಳೆ ಬದುಕಬೇಕಾಗ್ತದೆ. ಸೊ ಆ ಭಾವನೆಯಿಂದ ನಾನು ಮನವಿ ಮಾಡ್ಕೊಂಡು ಬಂದೆನು. ನೀವು ನಿಮ್ಮ ಶರೀರದ ನಿಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸಿ. ಇಂಥ ಹೋರಾಟಗಾರರ ಅವಶ್ಯಕತೆ ಇದೆ. ರಾಜಕಾರಣಕ್ಕಾಗಲ್ಲ, ಜನರ ಪರವಾಗಿ. ಸೊ ಅದಕ್ಕಾಗಿ ನೀವು ವಿಡ್ರಾ ಮಾಡ್ಕೊಳ್ಳಿ. ನಿಮ್ದು ಏನು ವಿಶೇಷವಾದಂತ ಮನವಿ ಅದ ಎಲ್ಲಿ ಮುಟ್ಟಬೇಕಾಗಿತ್ತು ಅದು ಮುಟ್ಟ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ನಿವೇದನೆ ಬಹಳ ಮನಸ್ಫೂರ್ತಿಯಾಗಿ ಮುಟ್ಟಿದೆ. ಇದಕ್ಕೆ ಪರಿಹಾರ ಮುಂದಿನ ನಿರ್ಮಾಣದಲ್ಲಿ ಶಾಶ್ವತ ಪರಿಹಾರ ಕಾಣಬೇಕಾಗ್ತದೆ. ಒಂದು ಸರ್ಕಾರದ ಮುಖಾಂತರ ಮನವಿ ಮಾಡಿಕೊಂಡು ಮಾತುಕತೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು, ಇನ್ನೊಂದು ಜುಡಿಷಿಯಲ್ ಬ್ಯಾಟಲ್ ಮಾಡೋದು. ನನಗೆ ಇತ್ತೀಚಿನ ನಿರ್ಮಾಣದಾಗ ಭಾರತ ಶ್ರೇಷ್ಠ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ದಿನ ಬಹಳ ಗೌರವ ಹೆಚ್ಚಿಗೆ ಆಗ್ಯಾವ. ನಾನು ಗಮನಿಸಬೇಕತ್ತೇನೆ. ಬಹಳ ಗೌರವಾನ್ವಿತ ನ್ಯಾಯಮೂರ್ತಿ ಚಂದ್ರಚೂಡ್ ಅವರೇನು ಬಂದಿದ್ದಾರೆ. ಇಡೀ ದೇಶದ ನ್ಯಾಯಾಂಗದ ವ್ಯವಸ್ಥೆ ಒಂಥರ ಹೊಸ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ನಾವು. ಸೊ ನನ್ನ ತಿಳುವಳಿಕೆ ಏನಂದ್ರೆ ಒಂದು PILA ಹಾಕೊಂಡು ನಾವೆಲ್ಲರೂ ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಅವ್ರ ಮೊದಲು ಯಾವಾಗಲೂ ನೀವು ಹೈಕೋರ್ಟ್ ಅಪ್ರೋಚ್ ಆಗ್ರಿ ಅಂತ ಹೇಳ್ತಾರೆ. ಅವರು ಅಪರ್ ಕೋರ್ಟ್ ಇದ್ದಕ್ಕಿಂತ ಮೊದಲ ಎಲ್ಲರ ಕೋರ್ಟ್ ನೀವು ನಿವೇದನೆ ಮಾಡ್ಕೊಳ್ಳಿ. ಅದರ ನಂತರ ನಮ್ಮ ಹತ್ರ ಬರ್ರಿ ಅನ್ನೋದು ಸಹಜವಾಗಿ ಸುಪ್ರೀಂ ಕೋರ್ಟ್ನವರ ಚಿಂತನೆ ಇರ್ತದೆ. ಸೊ ಅದಕ್ಕೆ ನಾವು ಒಂದು ಹೈಕೋರ್ಟ್ನಲ್ಲಿ ಒಂದು PIL ಹಾಕೊಂಡು ಎರಡು ಟ್ರೈ ಮಾಡೋಣ. ಸೊ ಅವ್ರ ಒಪಿನಿಯನ್ ಹಂಗೇನಾದ್ರು ಬಂತು ಅಂದ್ರೆ ನಾವು ಇಲ್ಲಿನೂ ಟ್ರೈ ಮಾಡೋಣ, ಅಲ್ಲಿ ಟ್ರೈ ಮಾಡೋಣ. ಜುಡಿಷಿಯಲ್ ಯಾರು ಎಲ್ಲರೂ ಕೂಡ ಕೂಡಿ ಇದಕ್ಕೆ ಸಾಮೂಹಿಕ ಭೀಮೆಯ ದಡದಲ್ಲಿ ನಾವು ಹುಟ್ಟಿದ್ವಿ. ಭೀಮೆಯ ನದಿ ರಕ್ಷಣೆಗಾಗಿ ಪಕ್ಷಾತೀತವಾಗಿ ಒಂದು ಸಮಿತಿ ಮಾಡೋಣ. ಇದಕ್ಕೆ ಇವಾಗ ಸರ್ಕಾರದ ಪಾತ್ರ ಒಂದ್ ಕಡೆ ಇರಲಿ. ನಾವ್ಯಾರು ನದಿ ದಂಡಿ ಒಳಗೆ ಭೀಮಾ ನದಿ ದಂಡಿ ಒಳಗೆ ಹುಟ್ಟಿದ್ವಿ, ಎಲ್ಲಾ ಪಕ್ಷದವರು ಕೂಡಿನೇ ಇದಕ್ಕೆ ಪ್ರತಿನಿಧಿಗಳಾಗೋಣ. ಒಂದು ಸಾಮೂಹಿಕ ನಾಯಕತ್ವ ತಗೊಳ್ಳೋಣ. ಎಲ್ಲರ ಹಿರಿಯರ ಮಾರ್ಗದರ್ಶನ ಮತ್ತು ನೀರಾವರಿ ತಜ್ಞರು ಕೆಲವರು ಜನ ಇದ್ದಾರೆ, ಅವ್ರ ಸಲಹೆಗಳನ್ನ ತಗೊಳ್ಳೋಣ. ನಮ್ಗಿನ್ನ ಬಹಳ ಗೊತ್ತಿಲ್ಲ, ನಿಮ್ಗೆ ಸತ್ಯವಾಗಿ ಬಹಳ ಗೊತ್ತಿದ್ದವರು ಬಹಳ ಜನ ಅದಾರ. ಕೆಲವು ನೀರಾವರಿ ತಜ್ಞರು, ಇತಿಹಾಸಕಾರರು, ಅವರ ಮುಖಾಂತರ ಮತ್ತು ಸರ್ಕಾರದ ಇಲಾಖೆಗಳ ಮುಖಾಂತರ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಅತ್ಯಂತ ಪರಿಪೂರ್ಣತೆಯಿಂದ ಒಂದು ನ್ಯಾಯಾಂಗದ ಹೋರಾಟವನ್ನು ಮಾಡೋಣ. ಅದು ಫ್ಯೂಚರ್ ನೀವೇನೇ ಒಂದು ಮಾತು ಹೇಳಿದ್ರೆ ನೀವು ಹೋಗ್ಬಿಡ್ತೀವಿ ಒಂದು ದಿವಸ ಗೌಡ್ರು ನಾವು ಬಹಳ ಜಲ್ದಿ ಹೋಗಿದ್ದೇವೆ. ಆದ್ರೆ ಮುಂದಿನ ಜನರೇಷನ್ ಅನುಕೂಲ ಆಗೋರಿಗೆ ನಾವೆಲ್ಲ ಕೂಡಿ ನಿಮ್ಮೇನಿದೆ ನೀವು ಮುಂದೆ ನಿಮ್ಮಿಂದ ನಾನೇ ಇನ್ನು ನನಕ್ಕೆ ಮೊದಲೇ ನೀವೇ ಇಲ್ಲಿ ಉಳಿತೀರಿ, ನಾನೇ ಹೋಗ್ತೀನಿ. ಸಪೋರ್ಟ್ ಹಾಕೊಂಡು ನಮ್ಮೆಲ್ಲ ಸಮಸ್ಯೆ ಬಹಳ ನಿಮಗೆ ಗದಿ
ಆ ಗಟ್ಟಿ ನಿಮ್ಮ ಸೌಮ್ಯತನ, ನಿಮ್ಮ ಒಳ್ಳೆತನ ನಿಮ್ಮನ್ನು ರಕ್ಷಣೆ ಮಾಡ್ತಾವ. ಆದ್ರೆ ನಾ ಯಾಕೆ ಈ ಮನವಿ ಮಾಡ್ಕೊತಿದ್ದೀನಿ ಅಂದ್ರೆ, ಇದಕ್ಕೆ ಶಾಶ್ವತ ಪರಿಹಾರ ಒಮ್ಮೆ ಸಿಗಬೇಕಾದ್ರೆ ಅದು ನ್ಯಾಯಾಂಗ ಹೋರಾಟನೇ ಬಹಳ ಅವಶ್ಯ. ಇತ್ತೀಚಿನ ಸರ್ಕಾರಗಳು ಹೆಂಗದಾವ ಅಂದ್ರೆ, ಭಾಷೆಗಳ ಮೇಲೆ ಪ್ರಾಂತ ರಚನೆ ಆಗ್ಯಾವ, ಎಲ್ಲಿ ನದಿ ಉಗಮ ಸ್ಥಾನ ಆಗ್ಯಾವ ಅದು ನಮ್ಮ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಂತ ವ್ಯವಸ್ಥೆ ನಮ್ಮಲ್ಲಿನೂ. ನಾವೇ ಕೃಷ್ಣದವ್ರು ಬಿಡಂಗಿಲ್ಲ. ಇವತ್ತು ತೆಲಂಗಾಣದವರು, ಆಂಧ್ರದವ್ರು ಕೇಳಿದ್ರೆ ನಾವು ಬಿಡಂಗಿಲ್ಲ. ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ಎಲ್ಲಾರು ಹೆಂಗ್ ಮಾಡಿದೀವಿ ಅಂದ್ರೆ, ನಮ್ಮಲ್ಲಿ ಸಿಕ್ತು ಅದು ನಮ್ಮ ಪ್ರಾಪರ್ಟಿ, ಅದು ಮತ್ತೊಬ್ರಿಗೆ ಬಿಡ್ಲಿಕ್ಕೆ ಅದು ಹಕ್ಕೇ ಇಲ್ಲಂತೆ. ಬಟ್ ವಿ ಆರ್ ಆಲ್ ಬ್ರದರ್ಹುಡ್ ಸ್ಟೇಟ್ಸ್, ಬ್ರದರ್ಹುಡ್ ಡಿಸ್ಟ್ರಿಕ್ಟ್ಸ್. ನಾವೆಲ್ಲ ಈ ಆಸ್ತಿ ನಿಸರ್ಗ ನಮಗೆ ಕೊಟ್ಟುದು ಜನರ ಸಹಾಯಕ್ಕಾಗಿ, ಜನರ ಬದುಕಿಗಾಗಿ ಇರ್ತಕ್ಕಂಥ ಆಸ್ತಿಗಳು. ಇದು ಸಮರ್ಪಕವಾಗಿ ವಿತರಣೆ ವ್ಯವಸ್ಥೆ ಆಗಬೇಕು. ಬಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಯಾವುದೇ ಸರ್ಕಾರಗಳಿರಲಿ ನಮ್ಮ ಭೀಮೆಯ ಬಗ್ಗೆ ಮಲತಾಯಿ ಧೋರಣೆ ಆದದಂತೂ ಬಹಳ ಪ್ರಾಮಾಣಿಕವಾಗಿ ನಾವು ಅದನ್ನು ಒಪ್ಪುಗೊತ್ತಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಎಲ್ಲಿ ತರ ಸರ್ಕಾರಗಳು ನಮ್ಮ ಭಾಗದ ಜನರ ಭಾವನೆಗಳಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಯಾವ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳಾಗೋದು, ಯಾವ ಪುರುಷಾರ್ಥಕ್ಕೆ ಈ ಭಾಗದಲ್ಲಿ ಹುಟ್ಟುದು ಅಂತ ಪ್ರಸಂಗ ಬರ್ತಂದ್ರೆ ನಿಮ್ ಜೊತೆ ನಾವೆಲ್ಲ ತ್ಯಾಗ ಮಾಡಿ ನಿಮ್ ಜೊತೆಗೆ ಇರ್ತಾ ಇದ್ದೀವಿ. ಅದ್ರ ಎರಡನೇ ಮಾತೇ ಇಲ್ಲ. ಭೀಮೆಯ ದರದಲ್ಲಿ ಹುಟ್ಟಿದೀವಿ, ಆ ಗಟ್ಟಿ ದನಿ ನಮ್ಮ ಜೊತೆಗದ ಬರ್ತತೆ ಅಂದ್ರೆ ಬದುಕನ್ನ, ಸಾರ್ವಜನಿಕ ಬದುಕನ್ನ ನಾವು ಮಾಡಿದೀವಿ ಈ ಭಾಗದಾಗ. ಅದ್ರ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇಲ್ಲಿ ಜನರ ಭಾವನೆಗಳ ಜೊತೆಗೆ ನಾವೇನು ಅಲಕ್ಷ್ಯ ವಹಿಸಿದೀವಿ, ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ಮುಂದಿನ ನಿರ್ಮಾಣದಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಾಣ್ತಕ್ಕಂಥ ಪ್ರಯತ್ನ ನಾವು ಮಾಡ್ಬೇಕಾಗ್ತದೆ. ಸೊ ಆ ಪ್ರಯತ್ನವನ್ನ ನಿರಂತರವಾಗಿ ಜುಡಿಷಿಯಲ್ ಬ್ಯಾಟಲ್ ಮುಖಾಂತರ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಈ ಸಿಚುವೇಶನ್ ಏನದ, ಇದು ಚುನಾವಣೆಯ ಭಾರತದ ಒಂದು ಒಳ್ಳೆ ಸರ್ಕಾರ ರಚನೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿದೆ. ಇವತ್ತು ಸರ್ಕಾರಗಳ ಒಂದು ಚರ್ಚೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಥವಾ ಬಿಜಾಪುರದಲ್ಲಿ ಆಗಲಿ ಅಥವಾ ಎಲ್ಲ ಮಧ್ಯಸ್ಥಳದ ಕೂತು ಎಲ್ಲರನ್ನ ಎಲ್ಲಿ ಹಿಡಿದು ಹುಟ್ಟೇವೆ, ಇಲ್ಲಿ ಹಿಡಿದು ಇನ್ನೂ ಮಹಾರಾಷ್ಟ್ರದ ಸಮಸ್ಯೆ ಇಲ್ಲ ಬೇಡ. ನೀವು ದಕ್ಷಿಣ ಸೋಲಾಪುರ ಹತ್ತು ಕೊಡೋರು ಒದ್ದಾಡ್ಸೈತಾರೆ. ಮಹಾರಾಷ್ಟ್ರದಾಗ ಹುಟ್ಟಿದೇವ್ ತಿಟ್ಟೆ ತರ್ಕರೆ ಕೆಲವು ಸಲ ಅವ್ರಿಗೆ ಬಂದ ಧೂಳ್ಕೇಡ್ ತಾಕಾಗಿ ನಿಂತು ಬಿಡ್ತದ. ಆ ತಾಯಿನ ಆಳ್ಗಿಯವರು ಎಲ್ಲ ನನ್ನ ಮೊದಲದವ್ರೆ ಅವ್ರ ಆಚೆ ಕಡೆಯವರು, ಅವರು ನನ್ನ ಬಳಿ ಬಂದ್ ಮಾಡ್ತಾರೆ. ನಾವು ಮಹಾರಾಷ್ಟ್ರ ಹುಟ್ಟಿದ್ರು ಸಹಿತ ನಮ್ಗೆ ನೀರು ಬರಂಗಿಲ್ಲತ್ತೆ. ಸೋಲಾಪುರ ಸಂಬಂಧ ನೀರು ಬಿಟ್ರೆ ಇಂಥವ್ರು ಒಂದ್ 2-3 ಸರ್ತಿ ಪ್ರಯತ್ನ ಮಾಡ್ಬೇಕಾದ್ರೆ ಹಳ್ಳಿ ಬ್ಯಾರಿಸ್ತಾನ ಬಂದದ್ದು. ಯಾವಾಗ್ಲೂ ರೆಗ್ಯುಲರ್ ನೋಡ್ರೆ ಹಳ್ಳಿ ಬ್ಯಾರಿಸ್ತಾನ ಬಂದಿಲ್ಲ ನೋಡ್ರೆ ಬಹಳ ಪ್ರಾಮಾಣಿಕವಾಗಿ. ಧೂಳ್ಕೇಡಕ್ಕೆ ಏನದ ವಾಟರ್ ಸಪ್ಲೈ ಸಂಬಂಧ ಮತ್ತೆ ಮುಂದೆ ಅದನ್ನು ಕಟ್ ಮಾಡ್ತಾರ ಅವರು. ಇವತ್ತೇನು ಡೈರೆಕ್ಟ್ ಪೈಪ್ಲೈನ್ ತಗೋತಾರೆ ಸೋಲಾಪುರಕ್ಕೆ. ಆ ಡೈರೆಕ್ಟ್ ಪೈಪ್ಲೈನ್ ಆಯ್ತು ಅಂದ್ರೆ ನಮ್ ಭೀಮಾ ನದಿ ನೀರು ಸ್ವಲ್ಪ ಹಂಗೆ ಬರಂಗಿಲ್ಲ. ಇನ್ನೇನಾದ್ರು ಬಿಟ್ರಂದ್ರೆ ಅವ್ರ ರೈತರಿಗಾಗಿ ಸ್ವಲ್ಪ ಬಿಡ್ತಾರ ಅವರು. ಸೊ ಈ ಸನ್ನಿವೇಶದ ಎರಡೂ ನೋಡ್ತೀವಿ ನಾವು. ಒಂದೊಂದ್ ಸರ್ತಿ ನಿಮ್ ಸಣ್ಣ ಬ್ಯಾರೇಜ್ದಿಂದ ನಮ್ಮಲ್ಲೆಲ್ಲ ಫ್ಲಡ್ ಆಯ್ತು, ಮಿಸ್ ಮ್ಯಾನೇಜ್ಮೆಂಟ್ ಮಾಡಿ. ನೀವೇ ನೋಡಿದ್ರು ಒಂದ್ 2-3 ವರ್ಷದಿಂದ ಎಷ್ಟು ನೀರು ನಿಂತು. ಬಹುತೇಕ ನಮ್ಮ ಪ್ರದೇಶದ ಜನರು ಎಲ್ಲ ಭಯಂಕರ ನಮ್ಮ ಮೇಲೆ ಬೆಳಿ ಎಲ್ಲ ನೀರಾಗ ಮುಳುಗಿ ಎಷ್ಟು ಇದು ಒಮ್ಮೆ ನಮ್ಮನ್ನು ಮುಳುಗಿಸಲು ಹಾಳು ಮಾಡ್ತದೆ. ಸೊ ಅಂತ ಸರ್ವಿಸ್ ನಾವು ನೋಡ್ತೀವಿ. ಇದೊಂಥರ ವಿಚಿತ್ರನ. ಬಟ್ ಭೀಮಾ 100 ವರ್ಷದ ಇತಿಹಾಸ ತೆಗೆದ್ರೆ ಇಟ್ ಈಸ್ ಆಲ್ವೇಸ್ ಡೆಫಿಸಿಟ್ ರಿವರ್. ಮಳೆ ಮುಖಾಂತರ ನ್ಯಾಚುರಲ್ ಫ್ಲೋಯಿಂಗ್ ಏನದ, ಇಟ್ ಈಸ್ ಆಲ್ವೇಸ್ ಡೆಫಿಸಿಟ್. ನಾನು ಅದನ್ನ ಅಂಕಿ ಸಂಖ್ಯೆಗಳನ್ನ ತೆಗೆಸಿನು. ಕೃಷ್ಣದೊಳಗೆ ಹೆಂಗ ಅಶ್ಯೂರ್ ವಾಟರ್ ಅದ ಸಹ್ಯಾದ್ರಿ ಘಟ್ಟ ಏನು ಅಲ್ಲಿಂದ ನೀರು ಬರ್ತವೆ ಕೊಂಕಣ ಭಾಗದಾಗ, ಅಲ್ಲಿ ಏನ್ ರೇನ್ಫಾಲ್ ಶಾಶ್ವತವಾಗ್ಯದ. ನಮ್ಮ ಭೀಮಾ ಬ್ಯಾಸಿನ್ದಾಗ ನೀರು ಪ್ರಮಾಣವಾಗಿ ಬಹಳ ಕಡಿಮೆ ಆದದ್ದು ಅದ. ಇದು ಯಾಕಂದ್ರೆ ಬರಗಾಲ ನಿವಾರಣಾ ಸಂಸ್ಥೆ ಅದ ಬಿಜಾಪುರದಾಗ ಒಂದದ. ನಾನು ಅದರ ಇತಿಹಾಸ ತಿಳಿಸಿ ನೋಡಿದೆ. ಇಲ್ಲಿ ಮಳೆ ಎಷ್ಟಾಗಿರುತ್ತೆ ನಿಮ್ಗೆ ಹೇಳ್ತೀನಿ. ಹಿಂದಿ, ಸಿಂದಗಿ, ಅಫ್ಜಲ್ಪುರ್, ಅಕಲ್ಕೋಟ್, ಜತ್ ಇದೇನೋ ಒಂದು ನೆರು ಬೆಲ್ಟ್ ಅದ. 100 years ಶಾರ್ಟ್ ರೇನ್ಫಾಲ್ ಇರ್ತಕ್ಕಂಥ ಪ್ರದೇಶದಾಗ ಹುಟ್ಟಿದ್ದೇವೆ ನಾವು. ನಮ್ ಬರ್ದೇವ್ ನಾವ್ ಯಾಕೆ ಇಲ್ಲಿ ಹುಟ್ಟಿದೇವೆ ಅಂದ್ರೆ ಭಗವಂತ ಇಲ್ಲಿ ಹುಟ್ಸ್ಯಾನ ನಮ್ಗೆ. ಅದ್ರ ಗಟ್ಟಿತನ ಬದುಕಲಿಕ್ಕೆ ಅವಕಾಶ ಕೊಟ್ಟಾನ ನಮ್ಗೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ನಮ್ಮಂತ ಹುಡುಗ ಅಂತ ಬೇರೆ ಎಲ್ಲಿ ಸಿಗಂಗಿಲ್ಲ. ತ್ರಾಸ ಇದ್ರು ಮತ್ತೊಬ್ರು ಬಿಟ್ಟು ಬೇಕಾದೇನೇನು ಮಾಡ್ತಾರೆ. ನಾವು ಸಹಿಸ್ಬಿಡ್ತೀವಿ, ಸಮಾಧಾನ ಇರ್ತೀವಿ, ಮತ್ತೆ ಪ್ರೀತಿಯಿಂದ ಎಲ್ಲರನ್ನ ಗೌರವದಿಂದ ಕಾಣ್ತೀವಿ. ಇದು ನಮ್ಮ ಸಂಸ್ಕಾರ, ನಮ್ಮ ಹಿರಿಯರು ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಭೀಮೆಯ ಬಗ್ಗೆ ನಾನಂದ್ರೂ ಪ್ರಾಮಾಣಿಕವಾಗಿ ಭೀಮೆಯ ದಡದ ಎಲ್ಲ ಜನರ ಪರವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲು, ನನ್ನ ಕ್ಷೇತ್ರದ ಜನರ ಪರವಾಗಿನೂ ನಮ್ಮ ಜಿಲ್ಲೆಯ ಜನರ ಪರವಾಗಿನೂ ಬಿಜಾಪುರ ಜಿಲ್ಲೆಯ ಜನರು ನಿಮ್ಮ ಹೋರಾಟಕ್ಕೆ ಸದಾ ಸಂಪೂರ್ಣ ಬೆಂಬಲವಾಗಿದ್ದಾರೆ. ಆದ್ರೆ ನೀವು ಈ ಹೋರಾಟವನ್ನ ನಾವು ಹೇಳೋಣ ಒಮ್ಮೆ ಮಾಡಬೇಡ್ರಿ. ಬಹಳ ತಿಳುವಳಿಕೆ ಇರಿದ್ರೆ, ಸೂಕ್ಷ್ಮ ಇದ್ರೆ, ನೀವಾಗೇ ವಿಚಾರ ಮಾಡಿಕೊಂಡು ಇವತ್ತು ಮನೆ ಪ್ರಿಯಾಂಕ ಖರ್ಗೆ ಅವರು, ML ಪಾಟೀಲ್, ಜಿಲ್ಲಾಡಳಿತ ಅನೇಕ ಜನ ಹಿರಿಯರು ನಿಮ್ಮ ಮನವಿ ಮಾಡ್ಕೊಂಡಾಗ ಅವರೆಲ್ಲರ ಮನವಿಗಳಿಗೆ ಪುರಸ್ಕರಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ನಮ್ಮದೇನು ಒತ್ತಾಯ ಇಲ್ಲ, ನೀವು ಹಿಂಗೆ ಮಾಡಿರುತ್ತೆ. ನಮ್ಮ ಮನವಿ ಮಾಡ್ಬೋದು ಬಂದಿವಿ, ನಿರ್ಣಯ ಮಾಡೋದು ನಿಮಗೆ ಗೊತ್ತಿತ್ತು. ಅದ್ರ ನಿರ್ಣಯ ಬಹಳ ಸೂಕ್ತವಾಗಿ ಜನಹಿತಕ್ಕಾಗಿ
ಪ್ರಚಲಿತ ವಿದ್ಯಮಾನದ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ನಿರ್ಣಯ ಇರಲಿ ಅಂತ ಹೇಳಿ ನಾನು ಬಹಳ ವಿಶೇಷವಾದಂತ ಕಳಕಳಿ ಮನವಿಯನ್ನು ಮಾಡ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ. ಈ ಭಾಗದಾಗ ಹುಟ್ಟಿದ್ದೀವಿ. ನಾವೆಲ್ಲ ಅಣ್ತಂದ್ರಿಗೆ ಬಾಳಿ ಬದುಕಿ ಹೋಗಬೇಕಾಗ್ತದೆ. ಅನೇಕ ಸನ್ನಿವೇಶಗಳಲ್ಲಿ ನಿಮ್ಮ ಕಷ್ಟದಲ್ಲಿ ನಾವು, ನಮ್ಮ ಕಷ್ಟದಲ್ಲಿ ನೀವು ಕೂಡಿ ಬೆರೆತು ಬಹಳ ಬದುಕಬೇಕಾಗ್ತದೆ. ಸೊ ಅಂತ ಪ್ರಯತ್ನ ಒಂದೊಂದು ಸತ್ಯವೇತನ ನಿಮ್ಮ ಹೋರಾಟಕ್ಕೆ ನಾನು 10-15 ದಿವಸ ಆಯ್ತು ಭೀಮಾ ನದಿ ಬಗ್ಗೆ ಶಾಶ್ವತ ಒತ್ತಾಯ ಮಾಡ್ಕೋತ ಬಂದಾರ. ಸರ್ಕಾರದಲ್ಲೂ ಎಲ್ಲರ ಜೊತೆ ಒತ್ತಾಯ ಮಾಡ್ಯಾರ. ಆಮೇಲೆ ಅವ್ರು ಶಾಂತ ಅದಾರ, ನಿಮಗೂ ಗೊತ್ತದ. ನೀವು ವಯಸ್ಸನ್ನ ಕ್ರಾಂತಿ ಮಾಡಿಸ್ಬೇಕ್ರಿ. ಅಲ್ಲ ಓಂ ಕಳಿಸ್ಬಾರ್ದು ಕಳಿಸ್ತಂದ್ರೆ ಹಂಗೆ ಇರ್ತದೆ ಹೇಳ್ತಾರ. ಹಂಗೂ ಅದಾವ ಅವರು ಅಷ್ಟೇ ಸೂಕ್ಷ್ಮ ಅಷ್ಟೇ. ಇಲ್ಲ ನಮಗೆ ಅವಕಾಶ ಇತ್ತು, ನೀವು ಅದನ್ನ ನೆನಪಿಸಿದ್ರಿ. ನಾನು ನವೆಂಬರ್ದಾಗ ಯಾಕೆ ಅದನ್ನ ಮಾಡಿದೆ ಅಂದ್ರೆ ಡಿಸೆಂಬರ್ 4ಕ್ಕೆ ನೀರು ಬಂದ್ ಮಾಡುವುದನ್ನ ನಿರ್ಣಯ ಮಾಡಿದ್ರು ನಮ್ಮವರು ICC ಕಮಿಟಿ ಒಳಗೂಡ್ರ. ನನಗೆ ಇವ್ರು ನೀರು ಮುಂದೆ ಹರ್ಸಂಗಿಲ್ಲ, ಈಗೇ ಹರ್ಸೋ ಟೈಮ್ನಾಗ ಹರಿಸಿ ನಮ್ಮೂರು ತುಂಬ್ಕೊಂಡ್ ಬಿಡ್ಲಿ ಅಂತ ಹೇಳಿ ದೂರದೃಷ್ಟಿ ಇಟ್ಕೊಂಡು ನಾ ಹೋರಾಟಕ್ಕೆ ಒಂದ್ ಸ್ವಲ್ಪ ಅದರ ಪುಸ್ತಕಿದ್ರು ಸಹಿತ ಆ ಶಬ್ದ ಅನಿವಾರ್ಯವಾಗಿತ್ತು. ಬಟ್ ನನಗೆ ಅನಿವಾರ್ಯ ಅದ. ನಮ್ಮ ಜನರು ತ್ರಾಸು ಬರ್ತಂದ್ರೆ ಏನು, ನಾವು ಟೇಲೆಂಡರ್. ಕೃಷ್ಣಾ ದಂಡಿದಿಂದ ನೀರು ನಮಗೆ ಬರ್ತವಲ್ಲ, ನಾವು ಟೇಲೆಂಡರ್ಸ್ ಆರ್ ಆಲ್ವೇಸ್ ಸಫರ್ಸ್. ನಿಮ್ಗೆ ಹೇಳ್ಬಿಡ್ತೀವಿ, ಯೋಜಿತ ಪ್ರದೇಶದ ಕೊನೆ ಭಾಗದಾಗ ನಾವೇನು ಹುಟ್ಟಿದೀವಿ ದುರ್ದೈವಗಳು. ನಾವೇ ಆಲಮಟ್ಟಿ ಮಗಲ್ ಕೊಟ್ಟಿದ್ರೆ, ಕೆಂಬಾವಿ ಮಗಲ್ ಕೊಟ್ಟಿದ್ರೆ ಯಾಕೆ ಈ ಪ್ರಶ್ನೆ ಬರ್ತಾವ? ಬಟ್ ಇದೆಲ್ಲ ಹೆಂಗದ ಅಂದ್ರೆ ನಾವು ಎಲ್ಲಿ ಹುಟ್ಟಿದೀವಿ ಆ ಪ್ರದೇಶಗಳು ಅನಿವಾರ್ಯವಾಗಿ ನಾವು ಅದ್ರ ಜೊತೆ ಬದುಕಬೇಕಾಗ್ತದೆ. ಸೊ ಇಂಥ ಸನ್ನಿವೇಶದೊಳಗೆ ನಾವು ನೀವು ಕೂಡಿ ನಿಮ್ಮ ಹೋರಾಟಕ್ಕೆ ನಿಮ್ಮ ಕಳಕಳಿಯ ಮಾತುಗಳನ್ನು ನಾನು ಗಮನಿಸಿದೆ. 10-15 ನಿಮಿಷ ಬಹಳ ಪ್ರಾಮಾಣಿಕವಾಗಿ ಹಿಂದಿನ ಅನೇಕ ವಿಚಾರಗಳು ನೀವು ಹೇಳಿರಿ. ಹೇಮಂತ್ ಪಾಟೀಲ್ರ ಹಿರಿತನದೊಳಗೆ ಈ ಭಾಗದ ನಾವೆಲ್ಲರೂ ಕೂಡಿ ಈ ಹೋರಾಟಕ್ಕೆ ನಿಮ್ ಜೊತೆಗೆ ನಾವು ಇರ್ತೀವಿ. ಎಲ್ಲ ಹಿರಿಯರು ನಿಮ್ ಜೊತೆಗಿದ್ದಾರೆ. ನಾವೆಲ್ಲರೂ ಕೂಡಿ ಇದ್ರ ಬಗ್ಗೆ ಬರೀ ಹೆಂಗಿದೆ ಅಂದ್ರೆ ನಮಗೂ ಹೆಂಗಿರ್ತದೆ ಅಂದ್ರೆ ಆ ಸಮಸ್ಯೆ ಇದ್ದಾಗ ಅದ್ರ ಬಗ್ಗೆ ಭಯಂಕರ ವಿಚಾರ ಮಾಡ್ತೀವಿ, ಮುಂದೆ ನೆನಪಾಡ್ಬಿಡ್ತೇವೆ. ನಾನು ಹಿಡ್ಕೊಂಡು ಹೇಳ್ತೇನೆ, ನೀವು ಸಹಿತ ಹಂಗೆ ಜಗತ್ತು ಹಂಗೆ ತೀವ್ರತೆ ಇಲ್ಲ. ನೀವು ಹೋರಾಟ ಮಾಡಾಯ್ತೀರಿ, ಎಲ್ಲರೂ ಇವತ್ತಿಗೆ ಮುಟ್ಟ. ಇನ್ನು ಮುಂದೂ ಮಾಡ್ರಿ ನಿಮ್ಮ ಹೋರಾಟ. ನಾವು ಜೂನ್ ಜುಲೈ ಒಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದೋಗಕ್ಕ ನಿಮ್ಮನ್ನು ಕರೆಸಿ ಒಂದು ಸಭೆ ಮಾಡಿಸೋಣ. ಮುಖ್ಯಮಂತ್ರಿಗಳ ನೇತೃತ್ವದೊಳಗೆ ಭೀಮೆಯ ನೀರಾವರಿ ಸಚಿವರ ನೇತೃತ್ವದೊಳಗೆ ಈ ಭಾಗದ ಎಲ್ಲ ಪ್ರತಿನಿಧಿಗಳು ಮತ್ತು ನೀರಾವರಿಯ ಕಳಕಳಿ ಇರತಕ್ಕಂಥ ಅನೇಕ ಮುಖಂಡರು ಕರೆಸೋಣ. ಅವ್ರ ಪಕ್ಷಾತೀತವಾಗಿ ಅವರೆಲ್ಲರನ್ನ ಕರ್ಕೊಂಡು ಒಂದು ಸಭೆ ಮಾಡೋದು. ನಿಜವಾದ ಪರಿಸ್ಥಿತಿ ಏನು, ನಮ್ಮ ಭೀಮೆಗೆ ನೀವು ನ್ಯಾಯ ಯಾವ ರೀತಿ ಒದಗಿಸ್ತಾರೆ, ಸರ್ಕಾರಕ್ಕೆ ಮೊದಲು ರೀಚ್ ಆಗೋನು. ಸರ್ಕಾರ ನಮ್ಗೆಲ್ಲ ಆಂಗಲ್ದೊಳಗ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಜುಡಿಷಿಯಲ್ ಬ್ಯಾಟಲ್ ನಾವು ಅದು ರೈತರಾಗಿ ಪ್ರತಿನಿಧಿಗಳಾಗಿಲ್ಲ. ನಾವೆಲ್ಲರೂ ಮೊದಲು ರೈತರು, ಆಮೇಲೆ ಪ್ರತಿನಿಧಿಗಳು, ಆಮೇಲೆ ಪಕ್ಷಗಳು. ಕೂಡಿ ಮಾಡೋದು ಫಸ್ಟ್ ವಿ ಆರ್ ಆಲ್ ಫಾರ್ಮರ್ಸ್. ಆ ರೈತ ಕುಟುಂಬದಿಂದ ನಾವೆಲ್ಲ ಬಂದಿದ್ದೀವಿ. ಅದರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ ಜೊತೆಗೆ ನಾವೆಲ್ಲ ಸಿಗ್ತೀವಿ. ದಯವಿಟ್ಟು ಇನ್ನೊಂದು ಸ್ವಲ್ಪ. शहर इंडी के मस्जिद बिलाल के सामने रेलवे स्टेशन रोड पर मौजूद फैमिली अड्डा चाइनीज और जूसेस सेंटर, जहां पर आपको एक से बढ़कर एक चाइनीज फूड, जूसेस, आइसक्रीम मिलेंगे और फूड का टेस्ट इतना लजीज है कि आप खुश हो जाएंगे। और साथ ही एक से बढ़कर एक ताज़ा लजीज फ्रूट जूसेस आपका दिल खुश करेंगे। और फैमिली अड्डा को इस तरह सजाया गया है कि आपका दिल बाग बाग हो जाएगा। आप अपनी फैमिली के साथ आकर खूबसूरत तरीके से बनाए गए फैमिली सेक्शन में बैठकर चाइनीज फूड, जूसेस, आइसक्रीम का मजा ले सकते हैं। और साथ ही आपको हर फ्लेवर के आइसक्रीम भी यहाँ मिलेंगे। तो देर किस बात की, आप लजीज खाने के शौकीन हैं और फ्रूट जूसेस और आइसक्रीम आपको पसंद है तो फैमिली अड्डा आपका इंतजार कर रहा है। तो आप राब्ता करना चाहते हैं तो यासीन उर्फ दादा बागवान से राब्ता कर सकते हैं, जिनका मोबाइल नंबर है 8805622861 पर।